ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಹೇಮಂತ್ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ KSYನ ಆಂತರಿಕ ನಿಬಂಧನೆಗಳ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾಕೆ ಎಕ್ಸ್ಟೆಂಡ್ ಮಾಡಿದೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕರುವ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವಾರ್ಷಿಕ CBSE ಪದ್ಧತಿಯಲ್ಲಿ ವಿವಿಧ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿ ಪಡೆದಿರುವ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ 4ನೇ ವರ್ಷದ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ತುರ್ತಾಗಿ ಆಂತರಿಕ ನಿಬಂಧನೆ ಪ್ರಶ್ನೆಗಳನ್ನು ವಿವಿ ನಿಲಯದ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವ ಬಗ್ಗೆ. ಸೊ ಇದರಲ್ಲಿ CBSE ಸೆಮಿಸ್ಟರ್ ಪದ್ಧತಿ ವಾರ್ಷಿಕ ಪದ್ಧತಿ ಇದೆ, ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಜುಲೈ 2021-22 ಸಾಲಿನ ಜುಲೈಯಲ್ಲಿ ಅವರ 4ನೇ ಸೆಮಿಸ್ಟರ್ ಆಗಿದೆ, ಅವರಿಗೆ ಮಾತ್ರ 30 ತಾರೀಕಿಗೆ. ಮತ್ತು ಎಲ್ಲ ಪ್ರಥಮ ವಾರ್ಷಿಕ ಪದ್ಧತಿಯಲ್ಲಿ ಪ್ರಥಮ ವರ್ಷ, 2ನೇ ವರ್ಷದ, 3ನೇ ವರ್ಷದ BA BCom ವಿದ್ಯಾರ್ಥಿಗಳಿಗೆ ಕೂಡ ಎಲ್ಲವೂ 31 ತಾರೀಕು ಮಾರ್ಚ್ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ನಿಮ್ಮ ವೆಬ್ಸೈಟಲ್ಲಿ ನೋಡ್ಕೊಳ್ಬೋದು, ಬೇಕಾದ್ರೆ ನಾನು ತೋರಿಸ್ತೀನಿ. ಈಗ KSU ವೆಬ್ಸೈಟಲ್ಲಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಕೊನೆಯ ದಿನಾಂಕ 31 ಮಾರ್ಚ್ 2024 ಅಂತ. ಸೊ ಇದು ವಿದ್ಯಾರ್ಥಿಗಳಿಗೆ ನೋಟಿಸ್ ಅಂತ ಇಲ್ಲಿ ಮೇಲ್ಗಡೆ ಒಂದು ನೋಟಿಫಿಕೇಶನ್ ಬಾರ್ ಕಾಣ್ತಿರ್ಬೋದು. ಸೊ ವೆಬ್ಸೈಟಲ್ಲಿ ಚೆಕ್ ಮಾಡಲಿ. ಈ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.